PV ಕುಲಕರ್ಣಿ, ಮುಂದೆ ಅದೇ ಕಾಲಕ್ಕೆ ನಮ್ಮ ಮನೀಷಾ ವಾಗ್ಮರೆ ಪುಣೆದವರು ಇವರು, ಅಹಲ್ಯಾನಗರದ ಧನಂಜಯ ಲೋಖಂಡೆ, ನಾಸಿಕ್ನ ಶುಭಂ ಖೈರ್ನಾರ್, ಜೈಪುರದ ಮಂಗಿಲಾಲ್ ಬಿವಾಲ್ ಈತ BJP ಕಾರ್ಯಕರ್ತ, ಅದರ ಒಂದು ಅಂಗಸಂಸ್ಥೆಯ ಮೆಂಬರ್ ಅನ್ನೋದು ಇಲ್ಲಿ ಉಲ್ಲೇಖ ಮಾಡಲೇಬೇಕಾದಂಥದ್ದು. ಮುಂದೆ ವಿಕಾಸ್ ಬಿವಾಲ್, ದಿನೇಶ್ ಬಿವಾಲ್, ಗುರುಗ್ರಾಮದ ಯಶ್ ಯಾದವ್, ಇವನ್ನೆಲ್ಲ CBI ಬಂಧಿಸದ ಎನ್ಕ್ವೈರಿ ಮಾಡ್ಲಿಕ್ಕೆ ಹತ್ತದ್ರಿ. ಇವ್ರು ಎನ್ಕ್ವೈರಿ ಮಾಡಿ ಇವ್ರಿಗಿನ ಶಿಕ್ಷೆ ಆಗ್ತದೆ ಅನ್ನೋದು. ಈ ಹಿಂದೆ ಬಂಧಿಸಿದ್ರು CBI. ಇಲ್ಲಿವರೆಗೆ ಎಷ್ಟು ಈಗ ಮುಗಿದು 4ನೇ ಸಲ 26 ನಡೆದಿದ್ದು. ಈ ಹಿಂದಿನ 3 ಘಟನೆಗಳಲ್ಲಿ ಆದಂಥ ಘಟನೆಗಳಲ್ಲೇ ಅಪರಾಧಿಗಳನ್ನ ಈ CBI ಹಿಡಿದು ಅವ್ರು ಶಿಕ್ಷೆ ವಿಧಿಸಿದೆ ಅನ್ನುವಂಥ ಮಾತನ್ನು. ಅಂದರೆ ಇದರರ್ಥ ಇದರಿಂದ ದೊಡ್ಡದಂಥ ಒಂದು ಮಾಫಿಯಾ ಅದ ಇದೆ. ಆ ಮಾಫಿಯಾನ ಹಿಡಿಯೋರು ಯಾರು, ಮುಟ್ಟೋರು ಯಾರು? ಯಾಕಂದ್ರೆ ಅದಕ್ಕೆ ಸರ್ಕಾರದ ಆಶೀರ್ವಾದ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ವು. ಅದಕ್ಕೆ ರಾಹುಲ್ ಗಾಂಧಿ ಅವರು ಇದ್ದಾರೆ, ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಧರ್ಮೇಂದ್ರ ಪ್ರಧಾನ್ ಅವರ ನೀವು ರಾಜೀನಾಮೆ ಕೊಡ್ರಿ ಅಂತೆ. ಇದು ರಾಜೀನಾಮೆ ಕೊಟ್ಟರೆ ಮುಗಿತದನ? ಇಲ್ಲ, ಶಿಕ್ಷೆ ಆಗಬೇಕಾಗ್ಯದ. ನಿಜವಾಗಿ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ತಪ್ಪು ಮಾಡಿದ್ರೆ ಅವರು ಅದ್ರಲ್ಲಿದ್ದರಪ್ಪ ಅಂತ ಶಿಕ್ಷೆ ಆಗಲಿ, ಹೊರಗೆ ಹೋಗಿಲ್ಲ ಅವ್ರನ್ನ ಮನೆಗೆ ಕಳಿಸೋದಲ್ಲ, ಶಿಕ್ಷೆ ಆಗಬೇಕು ಯಾರಿಗೆ ಅವರು. ಇದು ಮಾಡಿದಷ್ಟು ಜನರೆಲ್ಲ ಹೆಸರಿಗೆ ಹೇಳಿದ್ದೇನು. ಅದರಲ್ಲೂ ಕುಲಕರ್ಣಿ ಅವ್ರು ಮೇನ್ ಆಗಿ ಕಾಣ್ತಾ ಇದ್ದಾರೆ. ಅದರಲ್ಲ ಮಂದಾರೆ ಅವರು, ಅದೇ ಕಾಲಕ್ಕೆ ಏನಪ್ಪ ಮಂಗಿಲಾಲ್ ಬಿವಾಲ್ ಅನ್ನುವಂಥವ್ರು, ಮಹಾರಾಷ್ಟ್ರ, ರಾಜಸ್ಥಾನ, ಉತ್ತರ ಪ್ರದೇಶ ಎಲ್ಲ ಲಿಂಕ್ ಅದ, ನಾಸಿಕ್, ಮಹಾರಾಷ್ಟ್ರ ಇವೆಲ್ಲ. ಅಂದ್ರೆ ಇಲ್ಲೇ ತಮ್ಮ ಮಕ್ಕಳನ್ನು ಸುರಕ್ಷಿತಗೊಳಿಸುವ ಸಲುವಾಗಿ MBBS, ಯಾಕಂದರೆ ಈಗ ಪ್ರೈವೇಟ್ ಕಾಲೇಜ್ಗಳಿಗೆ ಹೋತಪ್ಪ ಅಂತಂದ್ರೆ ಕೋಟಿ ಸುರಿಬೇಕಾಗ್ತದೆ. ಇಲ್ಲ 1 ಲಕ್ಷ 2 ಲಕ್ಷ 10 ಲಕ್ಷ ಬಗ್ಗೆ ಇರ್ತದೆ ಅನ್ನೋ ದಿಶೆಯಲ್ಲಿ ತಮ್ಮ ಮಕ್ಕಳು ಕ್ವಶನ್ ಬರ್ಲಿಕ್ಕೆ ಮಾಡುವಂಥ ಪ್ರವೃತ್ತಿ ಹೆಚ್ಚಾಗಿ ಪಾಪ ಮಿಡಲ್ ಕ್ಲಾಸ್ ಜನ ಇವತ್ತು ತ್ರಾಹಿತ್ರಯ ಅನ್ನುವಂಥದ್ದು 4 ಜನ ಇವತ್ತು ಏನಾಗಿದ್ದಾರೆ, ಬಲಿಯಾಗಿದ್ದಾರೆ. ಅದಕ್ಕೆ ಈ ವ್ಯವಸ್ಥೆಗೆ ಬಲಿಯಾಗಿದ್ದಾರೆ. ಆತ್ಮಹತ್ಯೆ ಅಲ್ಲದು, ಹತ್ಯೆನದು. ಅದಕ್ಕಾಗಿ ಈ ಹತ್ಯೆಕೋರರಿಗೆ ಈ ಮಕ್ಕಳನ್ನು ಇವತ್ತು ಈ ಹಂತಕ್ಕೆ